ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಚಾತುರ್ಮಾಸದಲ್ಲಿ ದಿನವೂ ರಂಗೋಲೆ ಹಾಕಿ ಅವುಗಳನ್ನು ಪೂಜಿಸಿ ನೈವೇದ್ಯ ಮಾಡಿ ತುಪ್ಪದ ದೀಪ ಬೆಳಗಿ ನಂತರ ಉತ್ಥಾನ ದ್ವಾದಶಿಯಂದು ದಾನಗಳನ್ನು ಕೊಡುವುದು. ಉತ್ಥಾನ ದ್ವಾದಶಿಯಂದು ಕೂಡ ರಂಗೋಲೆ ಹಾಕಿ ದಾನ ಕೊಡುವುದು. ಒಂದೊಂದೇ ರಂಗೋಲಿ ಹಾಕ್ತಾ ಒಂದೊಂದೇ ನಿಯಮವನ್ನು ಹಿಡಿತಾ ಈ ವ್ರತವನ್ನು ಪೂರ್ಣಗೊಳಿಸಬಹುದು. ಜನನಿ ಪಿತ ಭೂವಾರಿದಾಂಬರವೆನಿಪ ಪಂಚಾಗ್ನಿಯಲಿ ನಾರಾಯಣನ ತ್ರಿಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿಧೆಗಳನ್ನು ನಿರಂತರದಿ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನಿಪ ಪರಮನ ಬೇಡು ಪರಮ ಸುಖ. ಪಾವನಕ್ಕೆ ಪಾವನ ನೆನಿಪ ಪರಮನ ಬೇಡು ಪರಮ ಸುಖ. ಯಾವುದೇ ರಂಗೋಲಿಯ ನಿಯಮವನ್ನು ಹಿಡಿಯುವವರು ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಮಾಡಬೇಕು. ಈ ತರಹ 2 ರಂಗೋಲೆಗಳನ್ನು ತೆಗೆಯಬೇಕು. ಒಂದು ಭೂಮಿ ಅಂತ, ಒಂದು ಆಕಾಶ ಅಂತ. ಶಂಖ, ಚಕ್ರ, ಶ್ರೀಕಾರ, 8 ದಳದ ಪದ್ಮ, ಗೋಪಾದ ಇದನ್ನು ಹಾಕಿದ ನಂತರ ಸೂರ್ಯ ಚಂದ್ರರನ್ನು ಹಾಕಿದರೆ ಆಕಾಶ ಅಂತ ತಿಳ್ಕೊಳ್ಳಿ. ಎಡಗಡೆದು ಭೂಮಿ. 2 ಜೊತೆಯಾಗಿ ರಂಗೋಲೆ ಹಾಕಿ ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಿ. ಬೇರೆ ಬೇರೆ ಗೆಜ್ಜೆ ವಸ್ತ್ರ ಏರಿಸಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇರೋದರಿಂದ ನಾನು ಏರಿಸಿ ತೋರಿಸಿದ್ದೀನಿ. ಈ ರೀತಿ ಪೂಜೆ ಮಾಡಿ ನೈವೇದ್ಯಕ್ಕೆ ಏನಾದರೂ ಬೆಲ್ಲ, ಸಕ್ಕರೆ, ಹಾಲು ಏನು ನಿಮಗೆ ಅನುಕೂಲ ಈಜಿ ಆಗುತ್ತೋ ಅದನ್ನು ನೈವೇದ್ಯ ತೋರಿಸಿ ನಂತರ ಒಂದು ತುಪ್ಪದ ದೀಪವನ್ನು ಬೆಳಗಬೇಕು. 2ಕ್ಕೂ ಸೇರಿಸಿ ತುಪ್ಪದ ದೀಪವನ್ನು ಬೆಳಗಿ ನಂತರ ಹೊರಗಡೆ ಆಕಾಶಕ್ಕೆ ಅರಿಶಿಣ, ಕುಂಕುಮ, ಹೂವಿನಿಂದ ಪೂಜೆ ಮಾಡಿ. ಇದು ಭೂಮಿ ತಾಯಿ ಅಂತಲೂ ಆಕಾಶ ತಂದೆ ಅಂತ ಇದನ್ನು ಆಕಾಶ ಭೂಮಿ ಪೂಜೆ ಅಂತ ಹೇಳ್ತಾರೆ. ಇದು ಉತ್ಥಾನ ದ್ವಾದಶಿಯವರೆಗೂ ಪೂಜೆ ಮಾಡಿ ಕೊನೆಗೆ ತಾಯಿ ತಂದೆಗೆ ಊಟಕ್ಕೆ ಹಾಕಿ ತಾಯಿಗೆ ಸೀರೆ, ಖಣ, ತಂದೆಗೆ ವಸ್ತ್ರಗಳನ್ನು ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಬೇಕು. ಇನ್ನು ಲಕ್ಷ್ಮೀ ಹೃದಯ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಕೂಡ ಚಾತುರ್ಮಾಸದಲ್ಲಿ ನಿತ್ಯವೂ ಹಾಕಬೇಕು. ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಮಾಡಬೇಕು. ಈ ರೀತಿ ಮೊದಲು 3 ಚುಕ್ಕೆ, ನಂತರ 2ರ ಮಧ್ಯೆ ಒಂದೊಂದು ಚುಕ್ಕೆ ಇಟ್ಟು ಆ ಕಡೆಗೆ ಈ ಕಡೆಗೆ 2 ಚುಕ್ಕೆ ಇಟ್ಟರೆ 6 ಆಗುತ್ತೆ. ಅದರ ಮಧ್ಯೆ ಮಧ್ಯೆ ಇಡ್ತಾ 7 ಮತ್ತು 8 ಮತ್ತು 7 8 7 6 3 ಈ ರೀತಿ ಚುಕ್ಕೆಗಳನ್ನು ಇಡಿ. 6 ಮತ್ತು 7 ಹೀಗೆ ಗೆರೆ ಎಳೆದುಕೊಳ್ಳಿ. 3 ಉಳಿಯುತ್ತೆ, ಅದು ಕಡೆ ಬಿಟ್ಟು 4 ಕಡೆಗೂ ಕೂಡ ಇದೇ ರೀತಿ 6 ಮತ್ತು 7 ಎಳೆಯಿರಿ. ನಂತರ 8ನೇದಕ್ಕೆ 4 4 ಅಷ್ಟು ಬಿಟ್ಟು ಮಧ್ಯದಲ್ಲಿ ಎಳೆಯೋದಿಲ್ಲ, ಬರೀ 4 ಈ ಸೈಡ್ 4 ಈ ರೀತಿ ರಂಗೋಲೆ ಹಾಕಿ. ತುಂಬ ಸುಲಭವಾದ ರಂಗೋಲೆ ಇದು. ಈ ರೀತಿ ರಂಗೋಲೆ ಹಾಕಿ ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರದಿಂದ ಪೂಜಿಸಿ ಅದರಂತೆ ಏನಾದರೂ ನೈವೇದ್ಯ ತೋರಿಸಿ ತುಪ್ಪದ ದೀಪವನ್ನು ಬೆಳಗಿ ಇದನ್ನು ಉತ್ಥಾನ ದ್ವಾದಶಿಯವರೆಗೂ ಹಾಕಬೇಕು. ನಂತರ ಅಕ್ಕಿ ತುಂಬಿದ ತಟ್ಟೆಯಲ್ಲಿ ದಕ್ಷಿಣ ತಾಂಬೂಲಗಳನ್ನಿಟ್ಟು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಜ್ಞಾನ ಕಮಲ ಇದನ್ನು ಕೂಡ ನಿತ್ಯವೂ ಹಾಕಿ ಕೊನೆಗೆ ದಾನವನ್ನು ಕೊಡಬೇಕು. ಇದನ್ನು ಮನೆಯ ಮುಂದೆ ಯಾರಾದರೂ ಓಡಾಡೋ ಜಾಗದಲ್ಲಿ ಹಾಕೋದಿಲ್ಲ. ಇದು ದೇವರ ಮುಂದೆ ಈ ರಂಗೋಲೆಯನ್ನು ಹಾಕಿ ಇದೇ ರೀತಿ ಪೂಜಿಸಿ ಕೊನೆಗೆ ಬ್ರಾಹ್ಮಣರಿಗೆ ಅಕ್ಕಿ ತುಂಬಿದ ತಟ್ಟೆಯಲ್ಲಿ ದಕ್ಷಿಣೆ ತಾಂಬೂಲಗಳನ್ನಿಟ್ಟು ದಾನವಾಗಿ ಕೊಡಬೇಕು. ಈ ರೀತಿಯಾಗಿ 4 ಮೂಲೆಯ ಒಂದು ರಂಗೋಲೆ ತೆಗೆದು ಒಳಗಡೆ 2 ಗೊಂಬೆಗಳು ಅಂದರೆ ಬಲರಾಮ, ಶ್ರೀಕೃಷ್ಣ ಅಂತ ರಂಗೋಲೆ ಹಾಕಬೇಕು. ಮಾವಿನ ಎಲೆ, ಮೇಲ್ಗಡೆ ಶ್ರೀಕಾರ,
ಎಡಕ್ಕೆ ಬಲಕ್ಕೆ ಶ್ರೀಕಾರ ಹಾಕಬೇಕು. 3 ಆಗುತ್ತೆ. ಇನ್ನೂ ಒಂದು ಮೇಲ್ಗಡೆ ಶ್ರೀಕಾರ ಹಾಕಿ ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಿ ನೈವೇದ್ಯ ತೋರಿಸಿ ತುಪ್ಪದ ದೀಪವನ್ನು ಬೆಳಗಬೇಕು. ಇದು ಕೂಡ ಉತ್ಥಾನ ದ್ವಾದಶಿ ಎಂದು ಮುಗಿಸಿ ಉತ್ಥಾನ ದ್ವಾದಶಿಯವರೆಗೂ ಈ ಥರ ರಂಗೋಲಿ ಹಾಕಿ ಪೂಜೆ ಮಾಡಿ ಒಂದು ತಂಬಿಗೆಯಲ್ಲಿ ನೀರು ತುಂಬಿ ಅರಿಶಿಣ ಕುಂಕುಮ ಹಾಕಿ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಿ ಅದನ್ನು ಮೇಲೆ ಟೊಪ್ಪಿಗೆಯನ್ನು ಕಟ್ಟಿ ಅದನ್ನು ಮುತ್ತೈದೆ ಅಥವಾ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಬ್ರಾಹ್ಮಣರಿಗೆ ದಾನವಾಗಿ ಕೊಡುವಾಗ ಎಲೆ ಅಡಿಕೆ ದಕ್ಷಿಣ ಸಮೇತ ಕೊಡಬೇಕು. ಮುತ್ತೈದೆಯರಿಗೆ ಕೊಡಬೇಕಾದರೆ ಎಲೆ ಅಡಿಕೆ, ದಕ್ಷಿಣೆ, ಉಡಿ ಸಹಿತ ಕುಬುಸದ ಕಣ, ಸಾಧ್ಯವಾದರೆ ಸೀರೆ ಕೂಡ ಕೊಟ್ಟು ಉಡಿಯನ್ನು ತುಂಬಬೇಕು. ಇನ್ನು ರಂಗೋಲೆಯಲ್ಲಿ ಹಸು ಕರುವನ್ನು ದಿನವೂ ದೇವರ ಮುಂದೆ ಈ ಥರ ರಂಗೋಲೆ ಹಾಕಿ ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರಗಳಿಂದ ಪೂಜಿಸಿ ನೈವೇದ್ಯ ತೋರಿಸಿ ತುಪ್ಪದ ದೀಪವನ್ನು ಬೆಳಗಬೇಕು. ಇದು ಕೂಡ ಉತ್ಥಾನ ದ್ವಾದಶಿ ಎಂದು ಈ ವ್ರತವನ್ನು ಮುಗಿಸಿ ಬ್ರಾಹ್ಮಣ ಅಥವಾ ಮುತ್ತೈದೆಯರಿಗೆ ಕೊಟ್ಟರೆ ಕುಂಕುಮ ಉಡಿ ಸಮೇತ ಕೊಡಬೇಕು. ಬ್ರಾಹ್ಮಣರಿಗೂ ಕೂಡ ಎಲೆ ಅಡಿಕೆ ದಕ್ಷಿಣ ಸಮೇತ ದಾನವಾಗಿ ಹಿತ್ತಾಳೆ ಅಥವಾ ಬೆಳ್ಳಿಯ ಹಸು ಕರು ಇರುವಂಥ ಪ್ರತಿಮೆಗಳು ಸಿಗ್ತವೆ, ಅದನ್ನು ಜೊತೆಯಾಗಿ ದಾನವಾಗಿ ಕೊಡಬೇಕು. ಹೀಗೆ ನಿತ್ಯವೂ ವಿಷ್ಣು ಪಾದವನ್ನು ರಂಗೋಲಿಯಲ್ಲಿ ತೆಗೆದು ಒಳಗಡೆ ಈ ಥರ ಚಿಹ್ನೆಯನ್ನು ಆ ಪಾದದ ಒಳಗಡೆ ಹಾಕಬೇಕು. ಹೊರಗಡೆ ಇರುವಂಥ ಎರಡೂ ಚಿಹ್ನೆಗಳು ಕೂಡ ಪಾದದಲ್ಲಿಯೇ ಬರಬೇಕು. ಈ ರೀತಿಯಾಗಿ ಹಾಕಿ ಪೂಜಿಸಿ ನಂತರ ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರ ಮೇಲೆ ವಿಷ್ಣು ಪಾದವನ್ನು ಇಟ್ಟು ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಮೇತ ದಾನವಾಗಿ ಕೊಡಬೇಕು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.